ಅಂಬೇಡ್ಕರ್ ಅವರು ದಲಿತ ಸಮಾಜದ ಒಂದು ಸಮಾಜದ ಆಸ್ತಿ ಅಲ್ಲ, ಇವರು ವಿಶ್ವನಾಯಕರು. ಎಲ್ಲ ಸಮಾಜಗಳಿಗೂ ನೊಂದಂಥ ಕಣ್ಣೀರಿಟ್ಟಂಥ ಸಮಾಜಗಳನ್ನು ಬೆಳಕಿಗೆ ತರ್ತಕ್ಕಂಥ ವಿಚಾರದಲ್ಲಿ, ಸಂವಿಧಾನ ಬರ್ತಕ್ಕಂಥ ವಿಚಾರದಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥ BR ಅಂಬೇಡ್ಕರ್ ಅವರು ಇವತ್ತೇನಾದ್ರೆ ಮಹಿಳೆಯರು ಇವತ್ತು ಯಾವುದೇ ಒಂದು ರಾಜಕೀಯವಾಗಿ ವೈಜ್ಞಾನಿಕವಾಗಿ ಎಜುಕೇಷನಲ್ಲಿ ಮುಂದೆ ಬಂದವರು ಅಂತ ಹೇಳಿದ್ರೆ ಅದಕ್ಕೆ BR ಅಂಬೇಡ್ಕರ್ ಅವರು ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ನಾನೆಲ್ಲ ಅಂಬೇಡ್ಕರ್ ಸಂಘದ ಪದಾಧಿಕಾರಿ ಸ್ನೇಹಿತರುಗಳಿಗೆ ಮನವಿ ಇಷ್ಟೇ, ನೀವು ಎಜುಕೇಷನ್ ಇಂಪಾರ್ಟೆಂಟ್, ವಿದ್ಯೆಗೆ ಪ್ರಥಮ ಆದ್ಯತೆಯನ್ನು ಕೊಟ್ಟು ತಾವೆಲ್ಲ ವಿದ್ಯೆಯನ್ನು ಮಾಡಿದ್ರೆ ಅದನ್ನು ಯಾರು ಕಲಿಯಕ್ಕೆ ಸಾಧ್ಯ ಇಲ್ಲ. ಅದನ್ನು ತಾವೆಲ್ಲ ಮನದಲ್ಲಿ ಇಟ್ಕೊಂಡು ಅಂಬೇಡ್ಕರ್ ಅವರು ಹಾಕೊಟ್ಟಂಥ ಸಿದ್ಧಾಂತವನ್ನು ಒಪ್ಪಿ ಆ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ತಮ್ಮ ತಮ್ಮ ಒಂದು ಅರ್ಹತೆಗೆ ತಕ್ಕಂತೆ ವಿದ್ಯೆಯನ್ನು ಬಳಸ್ಕೊಂಡು ಹೋಗಿ ಅಂತ ನಾನು ಈ ಸಂದರ್ಭ ಎಲ್ಲ ಯುವಕ ಸ್ನೇಹಿತರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಯಾವುದೇ ಸಂದರ್ಭದಲ್ಲೂ ಸಹ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಂತ ರವಿಶಂಕರ್ ಅವರು ವಿದ್ಯೆಗೋಸ್ಕರ ನಿಮ್ಮೆಲ್ಲರ ಜೊತೆ ಯಾವುದೇ ಸಂದರ್ಭದಲ್ಲೂ ಕಷ್ಟ ಸುಖ ಇದ್ರೂ ಸಹ ಅವರು ನಿಮ್ಮ ಜೊತೆ ಭಾಗಿಯಾಯ್ತಾರೆ. ಮತ್ತು ನಾವು ಸಹ ನಮ್ಮ ಕೈಲಾದಂಥ ಸಹಾಯವನ್ನು, ಎಜುಕೇಷನ್ ಏನು ಬೇಕು ಆ ಸಹಾಯವನ್ನು ನಾವು ಸಹ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಈ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಇದು ನಿಜವಾಗ್ಲೂ ಗ್ರಾಮಗಳಲ್ಲಿ ಬೇಕಾದಂಥ ವ್ಯವಸ್ಥೆ. ಈ ವ್ಯವಸ್ಥೆ ಎಲ್ಲ ಸಮಾಜ, ಮತ್ತು ನಮ್ಮ ಲಿಂಗಾಯತ ಸಮಾಜ ಇರ್ಬೋದು, ನಾಯಿಕ ಸಮಾಜ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ದಲಿತ ಸಮಾಜ, ಎಲ್ಲರೂ ಅಣ್ಣ ತಮ್ಮನ ರೀತಿಯಲ್ಲಿ ತಮ್ಮ ಬದುಕನ್ನು ಮಾಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ 2028ಕ್ಕೆ ರವಿಶಂಕರ್ ಶಾಸಕರಾಗಲಿಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಜಿಲ್ಲಾ ಪಂಚಾಯತಿಲಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳಿ ನಾನು ವಿನಯಪೂರ್ವಕವಾಗಿ ತಮ್ಮೆಲ್ಲರೂ ವಿನಂತಿಸಿ, ಯಾವುದೇ ಸಂದರ್ಭದಲ್ಲೂ ಕರೆದ್ರೂ ಸಹ ನಮ್ಮ ಫೋನ್ ಮುಖಾಂತರ ಕರೆದ್ರೂ ಸಹ ನಾವು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ. ಕಷ್ಟ ಸುಖ ಅಂದಾಗ ನಿಮ್ಮ ಜೊತೆ ನಿಮ್ಮ ಬೆನ್ನೆಲುಬಾಗಿ ನಾವು ನಿಂತ್ಕೋತೀವಿ. ಯಾವುದೇ ಸಂದರ್ಭದಲ್ಲೂ ಸಹ ನಾವು ನಿಮ್ಮ ಜೊತೆ ಇರ್ತೀವಿ. ಈ ಮನೆಯ ಮಗನಾಗಿ ನಾನಾಗ್ಬೋದು, ನಮ್ಮ ಶಾಸಕರಾಗ್ಬೋದು, ತಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ನಾವು ಶಕ್ತಿಯಾಗಿ ಇರ್ತೀವಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಎಲ್ಲ ಯುವಕರು ಬಹಳ ಕಷ್ಟಪಟ್ಟು ಈ ಕಾರ್ಯಕ್ರಮ ಮಾಡಿದಿರಿ. ಬಹಳ ಸಂತೋಷ. ಇಂಥ ಕಾರ್ಯಕ್ರಮಗಳು ಗ್ರಾಮದಲ್ಲಿ ದಿನನಿತ್ಯ ನಡೀತಾ ಇರಲಿ. ನಿಮ್ಮೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಆರೋಗ್ಯ, ಆಯಸ್ಸು, ಸುಖ, ಸಂತೋಷ, ಒಳ್ಳೆ ಬೆಳೆ ಮೇಳೆ ಆಗ್ಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ ಮತ್ತು ತಂಡದವರು ಗೆಲುವನ್ನ, ಎಷ್ಟು ಜನ ಅಭಿಮಾನಿಗಳಿದ್ದೀರಾ ಇಲ್ಲಿ? RCB ಅಭಿಮಾನಿಗಳು ಎಷ್ಟು ಜನ ಇದ್ದೀರಾ? ಎರಡೇ ಕೈಗಳ. ಯಾರು ಕ್ರಿಕೆಟ್ ನೋಡಲ್ವಾ? ಆದ್ರೂ ಯಾರು ಸ್ಮೈಲ್ ಮಾಡ್ತಾ ಇಲ್ಲ. ಬರ್ಲಿ ಒಂದು ಸ್ಮೈಲ್ ಇವಾಗ. ಹಾಗೆ ಒಂಚೂರಾದ್ರೂ ನಗಬೇಕು. ಬಹುಮಾನ ಏನಾದ್ರೂ ಬರ್ಕೊಡಿ ಅಂತ ಕೇಳಿದವ್ರ ಒಂದ್ ಚಪ್ಪಾಳೆ. ಕಂಗ್ರಾಚುಲೇಷನ್ಸ್. ಊರಲ್ಲಿ ಇರಗಟ್ಟ ನಾನೇ ಇದು ಇವರಿಗೆ ತಾಯಿ ಕೈಯಿಂದನೇ ಮಗಳು ಗೆದ್ದು ಸಮರ್ಪಿಸುತ್ತೇವೆ. ಇಂದು ತಂದೆ ಗ್ರಾಮದಲ್ಲಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿಯ ಈ ಒಂದು ಕಾರ್ಯಕ್ರಮದ ವೇದಿಕೆ ತಂದೆ ಗ್ರಾಮದಲ್ಲಿ ಹಬ್ಬದ ವಾತಾವರಣದಲ್ಲಿ ಅಂಬೇಡ್ಕರ್ ಅವರ ಜಯಂತಿಯನ್ನ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ನನಗೆ ಬಹಳ ಖುಷಿಯಾಗಿತ್ತು, ಸಂತೋಷ ಆಗಿತ್ತು. ಪ್ರಾರ್ಥನೆಯನ್ನ ಮಾಡಿದಂಥ ನಮ್ಮ ಶಿಕ್ಷಕರಾದಂಥ ಪ್ರತಾಪ್ ಅವರು ಒಂದು ಗೀತೆಯನ್ನ ಹಾಡಿದ್ರು. ಅದರಲ್ಲಿ ಇಡೀ ನಾವೇನು ಜೀವನದಲ್ಲಿ ಅಳವಡಿಸ್ಕೋಬೇಕು, ಅಂಬೇಡ್ಕರ್ ಅವರು ಏನೇನು ಮಾಡಿದ್ರು ಅನ್ನೋದ ಎಲ್ಲವನ್ನು ಕೂಡ ಸವಿಸ್ತಾರವಾಗಿ ಜನರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ರು. ನಿಜಕ್ಕೂ ಅವರ ಮೊದಲನೇದಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಯಾಕೆಂದ್ರೆ ಅವ್ರು ಹೇಳಿದಂಥ ಹಾಡು ಗೀತೆ ಇದೆಯಲ್ಲ, ಅದು ಎಲ್ಲರೂ ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು. ಅವರು ಎಲ್ಲ ಜಾತಿ ಧರ್ಮ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ರಚನೆಯಾಗಿರುವಂಥ ಒಂದು ಗೀತೆ. ಅದರಿಂದ ಇವತ್ತು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತ ಸಂವಿಧಾನ, ಆ ಸಂವಿಧಾನ ಕೊಟ್ಟಿರೋದ್ರಿಂದಲೇ ನಾವೆಲ್ಲ ಇವತ್ತು ಇಷ್ಟೊಂದು ನೆಮ್ಮದಿಯಾಗಿ ಕುಳಿತುಕೊಳ್ಳಿಕ್ಕೆ ಜೀವನ ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ. ಇವತ್ತು ನಾವೇನಾದರೂ ರಾಜಕೀಯವಾಗಿ ಅಧಿಕಾರ ಪಡೆದಿದ್ದೀವಿ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು.
ಆ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಇವತ್ತು ಎಲ್ಲೋ ಏನೋ ಗೊತ್ತಿಲ್ಲದೆ ಇರುವಂಥವ್ರು ಕೂಡ ರಾಜಕೀಯ ಅಧಿಕಾರ ಪಡಿಬೇಕಾದ್ರೆ ಆ ಶಕ್ತಿ ಬರಬೇಕಾದ್ರೆ ನಾವು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಇವತ್ತು ನಮ್ಮ ಮಗ ರವಿಶಂಕರ್ ಶಾಸಕರಾಗಿರ್ಬೋದು, ನಾನು ಒಂದು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಿರ್ಬೋದು. ಅದರಿಂದ ಅವರಿಗೆ ನಾನು ಚಿರವಾಗಿ ಅವ್ರಿಗೆ ನಮಸ್ಕಾರಗಳನ್ನು ತಿಳಿಸ್ತೀನಿ. ಯಾಕೆಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತವಲ್ಲ. ಅವ್ರು ಕೊಟ್ಟಂತ ಸಂವಿಧಾನ ಕೇವಲ ಒಂದು ಜಾತಿಗೆ ಸಂವಿಧಾನ ಕೊಟ್ಟಂತ ಇಡೀ ಈ ದೇಶದಲ್ಲಿ ಬದುಕಿರುವಂತ ಪ್ರತಿಯೊಬ್ಬರು ಕೂಡ ಅನುಕೂಲ ಆಗಬೇಕು. ಅದರಲ್ಲೇ ಅವರು ರಚನೆ ಮಾಡುವಂತ ಸಂದರ್ಭದಲ್ಲಿ ಆ ದಿನಗಳಲ್ಲೇ ಯಾವ್ಯಾವ ಸಮಾಜಕ್ಕೆ ಏನೇನು ಆಗಬೇಕು, ಯಾವ ರೀತಿ ಮೀಸಲಾತಿಗಳಿರಬೇಕು, ಯಾವ ಜನರಿಗೆ ಅನುಕೂಲ ಆಗಬೇಕು, ಈ ಅನಾನುಕೂಲ ಆಗಿ ಅವರಿಂದ ಏನು ತೊಂದರೆ ಪಡ್ತಾ ಇದ್ದಾರೆ ಅವರಿಗೆ ಪರಿಹಾರ ಸಿಗಬೇಕು ಅಂತೇಳಿ ಅವತ್ತು ರಚನೆ ಮಾಡಿದಂಥ ಸಂವಿಧಾನದಲ್ಲೇ ಇವೆಲ್ಲವನ್ನು ಅಳವಡಿಸಿ ರಚನೆ ಮಾಡಿದ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತೇನಾದರೂ ನಾವು ಎಲ್ಲ ಮಕ್ಕಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಅದು ವಿಶೇಷವಾಗಿ ನಾವು ಏನು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಸಣ್ಣ ಪುಟ್ಟ ಸಮಾಜಗಳ ಮಕ್ಕಳು ಇವತ್ತು ವಿದ್ಯೆಯನ್ನು ಪಡಿತಾ ಇದ್ದೀವಿ ಅನ್ನೋದಕ್ಕೆ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ, ಶಿಕ್ಷಣವನ್ನು ಪಡಿತಾ ಇದ್ದೀವಿ. ಅವರು ಆ ಸಂವಿಧಾನ ಕೊಡಲಿ ನಮ್ಮ ಮಕ್ಕಳು ಯಾರು ಕೂಡ ವಿದ್ಯೆಯನ್ನು ಕಲೀಲಿಕ್ಕೆ ಆಗ್ತಿರ್ಲಿಲ್ಲ. ನಾವು ಸಮಾಜದಲ್ಲಿ ಗೌರವಯುತವಾಗಿ ಬದುಕಲಿಕ್ಕೆ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಅಂತ ಮಹಾತ್ಮನ ಇವತ್ತು ಜಯಂತಿಯನ್ನು ಇವತ್ತು ತಂದ್ರೆ ಗ್ರಾಮದಲ್ಲಿ ಎಲ್ಲ ಯುವಕ ಮಿತ್ರರು ಸೇರಿ ಭಾಳ ಅರ್ಥಪೂರ್ಣವಾಗಿ ಆಜ್ಞೆ ಮಾಡ್ತಾ ಇದ್ದೀರಾ. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ನಾವು ಅವರ ಜಯಂತಿಯನ್ನು ಆಚರಣೆ ಮಾಡಿ ಏನೋ ಒಂದು ಹಬ್ಬದ ವಾತಾವರಣ ಮಾಡಿ ಮುಗಿಸೋದು ಅಷ್ಟೇ ಸೀಮಿತವಾಗಿದೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ನೆನಪಿಡಬೇಕು. ಅವರು ಏನು ಹೇಳಿದ್ದಾರೆ ಆ ಹೇಳದಂತೆ ನಾವು ನಡಿಬೇಕು. ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು. ಆವಾಗ ಮಾತ್ರ ಈ ಸಮಾಜ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಏನು ಮಾತನ್ನು ಹೇಳಿದ್ದಾರೆ ಅದನ್ನು ಹೇಳಿದಂಥ ರೀತಿ ನಾವು ನಡೆಯುವಂಥ ಕೆಲಸವನ್ನು ಮಾಡಿದಾಗ ಇಂಥ ಅಂಬೇಡ್ಕರ್ ಜಯಂತಿಗಳನ್ನು ಮಾಡಿದ ನಿಜಕ್ಕೂ ಅದು ಸಾರ್ಥಕತೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕೇವಲ ತಂದ್ರೆ ಗ್ರಾಮದಲ್ಲಿ ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಹಲವಾರು ಜಾತಿಯ ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ಅಣ್ಣ ತಮ್ಮಂದ ರೀತಿ ಇವತ್ತು ಇಲ್ಲಿ ಬದುಕ್ತಾ ಇದ್ದಾರೆ. ಅವರು ಎಲ್ಲರೂ ಸೇರಿ ಎಲ್ಲರ ಜೊತೆಗೂಡಿ ಇವತ್ತು ವೇದಿಕೆಯಲ್ಲಿ ನೋಡಿ, ಕೇವಲ ಯಾರೋ ದಲಿತರಿಗೆ ಅಷ್ಟೇ ಸೀಮಿತವಾದಂಥ ವೇದಿಕೆ ಆಗಿಲ್ಲ. ಇಲ್ಲಿ ಇರುವಂಥ ಪ್ರತಿಯೊಂದು ಜಾತಿ ಜನಾಂಗದವರು ಕೂಡ ಇಲ್ಲಿ ವೇದಿಕೆಯಲ್ಲಿ ಕುಳಿತು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ನಿಜವಾಗ್ಲೂ ಅಂಬೇಡ್ಕರ್ ನಮಗೆ ಕೊಟ್ಟಂಥ ಸಂವಿಧಾನದ ಒಂದು ಗುರು ಅಂತ ಇದರಲ್ಲಿ ಇವತ್ತು ಮಾಡ್ತಾ ಇರೋಂಥ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣವಾಗಿದೆ. ಅದಕ್ಕೆ ಅವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲ ಅಂಬೇಡ್ಕರ್ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಮಾಸ್ಟರ್ಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ತಮಗೆಲ್ರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಹಗ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ. ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ಯೋಗವೆಂದು ಯೋಗ್ಯವೆಂದು ಅಸ್ಪೃಶ್ಯತೆ ಸಹಜವೆಂದು ವಾದಿಸುವ ವೇದಿಗಳ ಕೂಟ. ನಿನ್ನ ವಾದ ಕಂಜಿ ಕಿತ್ತವಯ್ಯ ಓಟ, ನಿನ್ನ ವಾದ ಕಂಜಿ ಕಿತ್ತವಯ್ಯ ಓಟ. ಜಾತಿ ಮತಗಳೆಲ್ಲ ಹೇಗೆ ಸಮತೆಯೊಂದೆ ನಮ್ಮ ಧ್ಯೇಯ ಎಂದು ನೀನು ಹೇಳಿಕೊಟ್ಟ ನ್ಯಾಯ. ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ, ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ.